ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ದಿವಸ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 41ನೇ ಸರ್ಗದ ಸ್ವಲ್ಪ ಭಾಗ ಶ್ರವಣ ಮಾಡಿದ್ವಿ ನಾವು. ಸುಗ್ರೀವ ರಾಮ ಲಕ್ಷ್ಮಣರೊಡಗೂಡಿ ಪರ್ವತದ ಶಿಖರ ತುದಿಯಲ್ಲಿ ನಿಂತುಕೊಂಡು ಮತ್ತೊಂದು ತುದಿಯಲ್ಲಿ ರಾವಣ ಲಂಕಾನಗರದ ತುದಿಯಲ್ಲಿ ನಿಂತ್ಕೊಂಡಿದ್ದುದನ್ನು ಗಮನಿಸಿ ಆ ರಾವಣನ ದರ್ಶನ ಮಾತ್ರದಿಂದ ಕೆರಳಿದವನಾಗಿ ಆಕಾಶದಲ್ಲಿ ಹಾರಿ ಆ ರಾವಣನ ಸಂಗಡ ಮಲ್ಲ ಯುದ್ಧ ಮಾಡಿ ಆತನನ್ನು ಮಣ್ಣು ಮುಕ್ಕಿಸಿ ರಾವಣ ಮಾಯಾಯುದ್ಧಕ್ಕೆ ತಯಾರಾದಾಗ ಆತನ ಕೈಯಿಂದ ತಪ್ಪಿಸಿಕೊಂಡು ರಾಮನ ಬಳಿಗೆ ಬಂದ. ಕಪಿಗಳೆಲ್ಲ ಆ ಸುಗ್ರೀವನ ಸಮರೋತ್ಸಾಹವನ್ನು ನೋಡಿ ತಾವು ಕೂಡ ಸಂಭ್ರಮಪಟ್ಟರು. ಆದರೆ ರಾಮ ಸುಗ್ರೀವನನ್ನು ಆಕ್ಷೇಪಿಸಿದ. ನೀನು ಕಪಿ ಸಾಮ್ರಾಟನಾದವನು, ಒಂದು ವೇಳೆ ನಿನ್ನ ಜೀವ ರಾವಣನ ಕೈಗೆ ಸಿಕ್ಕು ಆಪತ್ತಿಗೊಳಗಾಗಿದ್ದರೆ ಆಗ ನನಗೆ ಈ ಯುದ್ಧದಲ್ಲಿ ಜಯ ಸಿಕ್ಕರೂ ಸೀತೆಯನ್ನು ನಾನು ಮರಳಿ ಪಡೆದುಕೊಂಡರೂ ಕೂಡ ಆಗಬೇಕಾದ್ದೇನಿತ್ತು? ನಾನು ರಾವಣನನ್ನು ಯುದ್ಧದಲ್ಲಿ ಸಂಹಾರ ಮಾಡಿ ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ಭರತನಿಗೆ ರಾಜ್ಯವನ್ನು ಒಪ್ಪಿಸಿಕೊಟ್ಟು ದೇಹವನ್ನೇ ಪರಿತ್ಯಾಗ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ನಿನ್ನನ್ನು ಕಳೆದುಕೊಂಡ ಮೇಲೆ, ನಿನ್ನಂಥ ಮಿತ್ರನನ್ನು ಕಳೆದುಕೊಂಡ ಮೇಲೆ ಈ ದೇಹದಿಂದ ನನಗೆ ಆಗಬೇಕಾದ್ದೇನು ಇರಲಿಲ್ಲ. ಅದಕ್ಕಾಗಿ ಇಂಥ ಕಾರ್ಯವನ್ನು ನೀನು ಮಾಡಬಾರದು, ನಮಗೆ ಯಾರಿಗೂ ತಿಳಿಸದೆ ಇಂಥ ಸಾಹಸಕ್ಕೆ ಕೈ ಹಾಕಬಾರದು ಅಂತ ಅದನ್ನು ಆಕ್ಷೇಪಿಸಿದೆ. ಆಗ ಸುಗ್ರೀವ ರಾಮನಿಗೆ ಸಮಾಧಾನ ಮಾಡಿದ. ನಿನ್ನ ಪತ್ನಿಯನ್ನು ಅಪಹಾರ ಮಾಡಿದ ರಾವಣನನ್ನು ಪ್ರತ್ಯಕ್ಷವಾಗಿ ನಾನು ಮೊದಲನೇ ಬಾರಿ ನೋಡಿದೆ. ನೋಡಿಯೂ ಕೂಡ ನನಗೆ ಸುಮ್ಮನೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಅವನನ್ನು ಕ್ಷಮಿಸಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕಾಗಿ ಅವನನ್ನು ನೋಡಿದ ಮಾತ್ರದಲ್ಲೇ ನನಗೆ ಕೋಪ ಕೆರಳಿ ನಾನು ಆತನ ಮೇಲೆ ಆಕ್ರಮಣಕ್ಕೆ ಸಿದ್ಧನಾಗಬೇಕಾಯಿತು ಅಂತ ಹೀಗೆ ಸುಗ್ರೀವ ರಾಮನಿಗೆ ಸಮಾಧಾನ ಹೇಳಿದ. ಅದಾದ ಬಳಿಕ 41ನೇ ಸರ್ಗದ ಮುಂದಿನ ಕಥೆ ಮುಂದುವರೆದಿದೆ. ರಾಮ ಲಕ್ಷ್ಮಣನಿಗೆ ಹೀಗೆ ಹೇಳಿದ. ಎಲ್ಲ ಕಡೆ ಬಿರುಗಾಳಿ ಬೀಸ್ತಿದೆ, ಭೂಮಿ ನಡುಗುತ್ತಾ ಇದೆ, ಪರ್ವತದ ಶಿಖರಗಳು ಅಲ್ಲಾಡ್ತಾ ಇವೆ, ಮೇಘಗಳು ತಮ್ಮ ಸ್ವಾಭಾವಿಕವಾದ ಗುಡುಗುವಿಕೆಯನ್ನು ಬಿಟ್ಟು ಕ್ರೂರ ಪಶುಗಳಂತೆ ದನಿಯನ್ನು ಮಾಡ್ತಾ ಇವೆ, ನೀರಿನ ಹನಿ ಮೋಡಗಳ ಮೂಲಕ ಬರುವುದಲ್ಲದೆ ರಕ್ತದ ತೊಟ್ಟುಗಳು ಕೂಡ ಭೂಮಿಯ ಕಡೆಗೆ ಸುರಿಯುತ್ತಾ ಇವೆ. ಸಾಯಂಕಾಲ ತನ್ನ ಸ್ವಾಭಾವಿಕವಾದ ಕೆಂಬಣ್ಣದಿಂದ ಮನಮೋಹಕವಾಗಿರಬೇಕು, ಆದರೆ ಈ ಸಾಯಂಕಾಲ ರಕ್ತದ ಓಕುಳಿಯಾಡಿದಂತೆ ಭಯಂಕರವಾಗಿದೆ. ಸೂರ್ಯನಿಂದ ಪ್ರಜ್ವಲಿಸುತ್ತಿರುವಂಥ ಬೆಂಕಿ ಕೆಳಗೆ ಬೀಳುತ್ತದೆ. ಮೃಗ ಪಕ್ಷಿಗಳೆಲ್ಲ ಆರ್ತಗಳಾಗಿ ದುಃಖ ಪೂರ್ಣಗಳಾಗಿ ಚಿತ್ಕಾರ ಮಾಡ್ತಿವೆ. ರಾತ್ರಿಯಲ್ಲಿ ಚಂದ್ರನ ಪ್ರಕಾಶ ಉಜ್ವಲವಾಗಿಲ್ಲ, ಅದು ಕ್ಷೀಣಿಸ್ತಿದೆ. ಚಂದ್ರ ಪ್ರಾಣಿಗಳಿಗೆ ಆಹ್ಲಾದಕನಾಗಿರಬೇಕಾದವನು ಸಂತಾಪ ಮಾಡ್ತಿದ್ದಾನೆ. ಅವನ ಕಿರಣ ಕಪ್ಪು ಮತ್ತು ಕೆಂಬಣ್ಣದಿಂದ ಕೂಡಿದೆ. ಸೂರ್ಯಮಂಡಲದ ನಡುವೆ ಸಣ್ಣದಾಗಿರುವಂಥ ಒಂದು ಮಂಡಲ ಕಾಣಿಸ್ತಿದೆ, ಕೆಂಪಾದಂಥ ಮಂಡಲ ಕಾಣಿಸ್ತಿದೆ. ಅದರ ನಡುವೆ ಕಪ್ಪಾದಂಥ ಮತ್ತೊಂದು ಚಿಹ್ನ ಕಾಣ್ತಿದೆ. ಇದು ಜನಕ್ಷಯಕ್ಕೆ ಸೂಚಕವಾದದ್ದು. ನಕ್ಷತ್ರಗಳು ಕೂಡ ಸ್ವಾಭಾವಿಕವಾಗಿ ಇರಬೇಕಾದಂತೆ ಹೊಳೆಯುತ್ತಿಲ್ಲ. ಈ ಎಲ್ಲ ಅಶುಭ ಲಕ್ಷಣಗಳು ಈ ಲೋಕದಲ್ಲಿ ಪ್ರಳಯ ಆಗುವುದನ್ನು ಸೂಚನೆ ಮಾಡ್ತಾ ಇವೆ. ಕಾಗೆಗಳು, ಗಿಡುಗುಗಳು, ರಣಹದ್ದುಗಳು ಕೆಳಭಾಗದಲ್ಲಿ ಹಾರಾಡ್ತಾ ಇವೆ. ಗುಳ್ಳೆ ನರಿಗಳು ಗಟ್ಟಿಯಾಗಿ ಕಿರುಚುತ್ತಾ ಇವೆ. ಹಾಗಾಗಿ ನಾವು ನಮ್ಮ ಕಪಿಸೈನ್ಯದೊಡಗೂಡಿ ರಾಕ್ಷಸರ ಮೇಲೆ ಈಗ ಆಕ್ರಮಣ ಮಾಡೋಣ. ಹೀಗೆ ರಾಮಲಕ್ಷ್ಮಣರು ಮಾತಾಡಿಕೊಂಡು ಆ ಸುವೇಲ ಪರ್ವತ ಅಂತ ಏನು ಪರ್ವತದ ಮೇಲೆ ಏರಿದ್ದ, ಆ ಪರ್ವತದಿಂದ ಕೆಳಗೆ ಬಂದ.
ಸೈನ್ಯವನ್ನೆಲ್ಲ ಸುಸಜ್ಜಿತಗೊಳಿಸಿ ಅವರು ಆ ಲಂಕಾನಗರದ ಕಡೆಗೆ ಪ್ರಯಾಣ ಮಾಡಿದರು. ವಿಭೀಷಣ, ಸುಗ್ರೀವ, ಹನುಮಂತ ಮೊದಲಾದವರೆಲ್ಲರೂ ರಾಮನನ್ನ ಹಿಂಬಾಲಿಸಿ ಹೊರಟರು. ಆ ಲಂಕಾನಗರದ ಸಮೀಪಕ್ಕೆ ಅವರು ಬಂದರು. ರಾಮನ ಸುತ್ತಮುತ್ತಲೂ ಅನೇಕ ಜನ ರಾಕ್ಷಸರು, ಪರಾಕ್ರಮಿಗಳಾದವರು ಅವನ ಬೆಂಗಾವಲಾಗಿ ನಿಂತ್ಕೊಂಡಿದ್ರು. ನೀಲ ಮೈಂದ ದ್ವಿವಿಧರ ಜೊತೆಗೂಡಿ ಲಂಕಾನಗರದ ಪೂರ್ವ ದ್ವಾರವನ್ನು ಆಕ್ರಮಿಸಿದ. ಅಂಗದ ಋಷಭ, ಗವಾಕ್ಷ, ಗಜ, ಗವಯರೊಡನೆ ದಕ್ಷಿಣ ದ್ವಾರವನ್ನು ಆಕ್ರಮಿಸಿದ. ಪ್ರಮಾತಿ, ಪ್ರಸಘ ಮತ್ತು ಇನ್ನೂ ಅನೇಕ ವೀರ ನಾಯಕರೊಡಗೂಡಿ ಹನುಮಂತ ಪಶ್ಚಿಮ ದ್ವಾರವನ್ನು ಆಕ್ರಮಿಸಿದ. ಉತ್ತರ ಮತ್ತು ಪಶ್ಚಿಮ ಭಾಗದ ನಡುವಿನ ವಾಯವ್ಯ ಭಾಗ ಏನಿದೆ ಅದನ್ನು ಸ್ವಯಂ ಸುಗ್ರೀವ ಆಕ್ರಮಿಸಿದ. ಸುಗ್ರೀವ ಇದ್ದಂಥ ಸ್ಥಳದಲ್ಲಿ 36 ಕೋಟಿ ವಾನರರು, ಪರ್ವತದ ಶಿಖರಗಳು, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ವೃಕ್ಷಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಸಿದ್ಧರಾಗಿದ್ದರು. ಒಂದೊಂದು ಹೆಬ್ಬಾಗಿಲಿನಲ್ಲಿ ಕೂಡ 1 ಕೋಟಿ ವಾನರ ಸೈನಿಕರಿದ್ದರು. ಬಹುಶಃ ಆ ಹೆಬ್ಬಾಗಿಲಿನಲ್ಲಿ 1 ಕೋಟಿ ವಾನರ ಸೈನಿಕರು ಮಾತ್ರ ಹಿಡಿತಿದ್ದರಿಂದ ಅವರನ್ನು ಅಷ್ಟನೇ ಜನ ಕಳಿಸಿದ್ರು. ಇನ್ನೂ ಹೆಚ್ಚು ಜನ ಹಿಡಿಯುವಂಗಿದ್ದಿದ್ರೆ ಇನ್ನೂ ಹೆಚ್ಚು ಜನ ಕಳಿಸುವಷ್ಟು ವಾನರ ಸೈನಿಕರು ಅಲ್ಲಿದ್ದರು. ಆ ವಾನರ ಸೈನಿಕ ಮಿತಿನೇ ಇರಲಿಲ್ಲ. ಮೊನ್ನೆ ಒಂದು ದಿವಸ ಅದನ್ನು ಹೇಳಿದ್ದೆ. ಅಲ್ಲಿ ಕೇವಲ 1 ಕೋಟಿ ವಾನರ ಸೈನಿಕರಿಗೆ ಮಾತ್ರ ಅವಕಾಶ ಇದ್ದಿದ್ದರಿಂದ ಅಷ್ಟೇ ಜನರನ್ನು ಅಲ್ಲಿ ದಳಪತಿಗಳು ವ್ಯವಸ್ಥೆ ಮಾಡಿದ್ರು ಅಂತ ತಿಳ್ಕೊಳ್ಬೇಕು. ದಶ ನಾಗಬಲ ಕೇಚಿತ್ ದಶಗುಣೋತ್ತರಾ ಕೇಚಿನ್ ನಾಗಸಹಸ್ರಸ್ಯ ಬಭೂವು ತುಲ್ಯ ವಿಕ್ರಮಾ. ಆ ವಾನರರಲ್ಲಿ ಕೆಲವರಿಗೆ 10 ಆನೆಗಳ ಬಲ. ಅದು ಬಹುಶಃ ಅಗ್ನಿ ಕನಿಷ್ಠ ಅಂದರೆ 10 ಆನೆಗಳ ಬಲ ಇದ್ದವರೇ ಇದ್ದಿರಬೇಕು. ಕೆಲವರಿಗೆ 100 ಆನೆಗಳ ಬಲ, ಕೆಲವರಿಗೆ 1000 ಆನೆಗಳ ಬಲ. ಸಂಚಿತ ಓಘ ಬಲ ಕೇಚಿತ 10,000 ಆನೆಗಳ ಬಲ ಕೆಲವರಿಗೆ ಅದಕ್ಕಿಂತ 100 ಪಟ್ಟು ಆನೆಗಳ ಬಲವಿತ್ತು. ಕೆಲವರಿಗಂತೂ ಇಷ್ಟು ಆನೆಗಳ ಬಲ, ಇವರ ಬಲ ಇಷ್ಟು ಸೀಮಿತವಾಗಿದೆ ಅಂತ ಯಾರಿಗೂ ಕೂಡ ಲೆಕ್ಕವೇ ಹಾಕದೇ ಇರುವಷ್ಟು ಬಲವಿತ್ತು. ಅವರೆಲ್ಲ ಹಾರಿಕೊಂಡು ನೆಗೆದುಕೊಂಡು ಆ ಲಂಕಾನಗರದ ಕಡೆಗೆ ಕುಪ್ಪಳಿಸಿ ಬರ್ತಿದ್ರು. ಕಪಿಗಳು ಮತ್ತು ಕರಡಿಗಳು ಆ ಲಂಕಾನಗರವನ್ನು ಆಕ್ರಮಿಸಿದರು. ಹೀಗೆ ಸೈನ್ಯವೆಲ್ಲ ಸುಸಜ್ಜಿತ ಆದಾಗ ರಾಮ ಮತ್ತೊಮ್ಮೆ ರಾಜಧರ್ಮವನ್ನು ನೆನಪು ಮಾಡಿಕೊಂಡ. ಹನುಮಂತನನ್ನು ಈಗಾಗಲೇ ರಾವಣನ ಬಳಿ ಕಳಿಸಾಗಿತ್ತು. ರಾವಣನಿಗೆ ಎಚ್ಚರಿಕೆಯನ್ನು ಮುಟ್ಟಿಸಿ ಆಗಿತ್ತು. ಮತ್ತೊಮ್ಮೆ ಆ ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟು ಆ ಎಚ್ಚರಿಕೆಗೆ ಆತ ಮಣಿಯದಿದ್ದರೆ ಯುದ್ಧವನ್ನು ಪ್ರಾರಂಭ ಮಾಡಬೇಕು ಅಂತ ಆತನ ಆಲೋಚನೆ ಆಗಿತ್ತು. ವಿಭೀಷಣನ ಜೊತೆಗೆ ಸಮಾಲೋಚನೆ ಮಾಡಿದ. ವಿಭೀಷಣನು ಕೂಡ ರಾಮನ ನೀತಿಯನ್ನು ಅನುಮೋದಿಸಿದ. ಅದಾದ ಬಳಿಕ ವಾಲಿಯ ಮಗನಾದ ಅಂಗದನನ್ನು ಕರೆದ. ನೀನು ಲಂಕಾನಗರದ ಪ್ರಾಕಾರವನ್ನು ದಾಟಿ ದಶಕಂಠನಾದ ರಾವಣನನ್ನು ತಲುಪಿ ಈ ಮುಂದಿನ ಮಾತುಗಳನ್ನು ಹೇಳಬೇಕು. ಏನು ಹೇಳಬೇಕು ರಾವಣನಿಗೆ ಅಂದರೆ, ರಾವಣನೇ, ನಿನ್ನ ಕಾಂತಿ, ನಿನ್ನ ವೈಭವ ಎಲ್ಲ ಈಗಾಗಲೇ ಮಣ್ಣುಗೂಡಿದೆ. ನಿನ್ನ ಐಶ್ವರ್ಯ ಹಾಳಾಗಿ ಹೋಗಿದೆ. ನೀನು ಮರಣಕ್ಕೆ ಸಮೀಪ ಇದ್ದಿ. ನೀನು ಮೋಹವಶನಾಗಿ ದೇವರ್ಷಿ ಗಂಧರ್ವರಿಗೆ, ಅಪ್ಸರ, ನಾಗ, ಯಕ್ಷರಿಗೆ, ರಾಜರಿಗೆ, ಹೀಗೆ 100 ಜನರಿಗೆ, ನಿಷ್ಪಾಪರಾದಂತಹ ನಿಷ್ಕಲಂಕರಾದಂತಹ ಜನರಿಗೆ ಅಪರಾಧಗಳನ್ನು ಎಸಗಿದ್ದಿ. ಬ್ರಹ್ಮ ನಿನಗೆ ವರ ಕೊಟ್ಟಿದ್ದರಿಂದ ಇಷ್ಟೊಂದು ದರ್ಪದಿಂದ ನೀನು ಮೆರೆದಾಡಲಿಕ್ಕೆ ಸಾಧ್ಯವಾಯಿತು. ಆ ದರ್ಪ ಎಲ್ಲ ಇವತ್ತು ಅಡಗಿ ಹೋಗೋದ್ರಲ್ಲಿದೆ. ಅದರ ಫಲವನ್ನು ನೀನೀಗ ಅನುಭವಿಸಬೇಕಾಗಿದೆ. ತಸ್ಯ ಪಾಪಸ್ಯ ಸಂಪ್ರಾಪ್ತ ಯುಷ್ಟಿ ಅದ್ಯ ದುರಾಸದ ಯಸ್ಯ ದಂಡಧರಸ್ತೇಹಂ ದಾರಾಹರಣ ಕರ್ಷಿತ. ನಾನು ಇವತ್ತು ನಿನ್ನ ಬಳಿಗೆ ಬಂದಿದ್ದೇನೆ. ನಾನು ದಂಡಧರ, ಜಗತ್ತಿಗೆಲ್ಲದಕ್ಕೂ ಕೂಡ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥ ದಂಡಧರ ನಾನಾಗಿದ್ದೇನೆ. ವಿಶೇಷತಃ ನೀನು ನನಗೆ ಕೂಡ ಅಪರಾಧ ಮಾಡಿದ್ದೆ. ಜಗತ್ತೆಲ್ಲದಕ್ಕೂ ತೊಂದರೆ ಕೊಟ್ಟದ್ದಲ್ಲದೆ ನನಗೂ ತೊಂದರೆ ಕೊಟ್ಟಿದ್ದೆ. ಹಾಗಾಗಿ ನಿನಗೆ ಶಿಕ್ಷೆ ಕೊಡಲಿಕ್ಕಾಗಿ ನಾನಿವತ್ತು ಲಂಕಾನಗರದ ಹೆಬ್ಬಾಗಿಲಿನಲ್ಲಿ ಬಂದು ನಿಂತಿದ್ದೇನೆ. ನನ್ನ ಜೊತೆಗೆ ನೀನು ಯುದ್ಧ ಮಾಡಿ ನನ್ನ ಬಾಣಗಳಿಗೆ ತುತ್ತಾಗಿ ದೇವತೆಗಳ ಮತ್ತು ಮಹರ್ಷಿಗಳ ಸ್ಥಾನವನ್ನು ಪಡ್ಕೊಳ್ತೀವಿ. ಅದನ್ನು ಹೇಳಿದ ರಾಮ. ಸೀತೆಯನ್ನು
ನಯವಿನಯ ಪೂರ್ವಕವಾಗಿ ತನಗೆ ತಂದು ಒಪ್ಪಿಸಿದರೆ ಅದರಿಂದ ಒಳ್ಳೆಯದು. ಒಂದು ವೇಳೆ ನೀನು ತಂದು ಒಪ್ಪಿಸಿ ಸಿದ್ಧನಾಗದೇ ಇದ್ದರೆ, ಯುದ್ಧಕ್ಕೆ ಸಿದ್ಧನಾದರೆ ನನ್ನ ಕೈಯಿಂದ ಸೋತು ಸದ್ಗತಿಯನ್ನು ಕೂಡ ಪಡ್ಕೊಡ್ತೀವಿ. ದೇವತೆಗಳ ಮತ್ತು ಮಹರ್ಷಿಗಳ ಸ್ಥಾನವನ್ನು ಪಡ್ಕೊಳ್ತೀವಿ. ರಾಜರ್ಷೀಣಾಂಚ ಸರ್ವೇಷಾಂ ಗಮಿಷ್ಯಸಿ ಮಯಾಹತಃ ಪದವೀಂ ದೇವತಾನಾಂಚ ಮಹರ್ಷೀಣಾಂಚ ರಾಕ್ಷಸ ರಾಜಭಿರ್ಧೃತದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಃ ನಿರ್ಮಲಾಃ ಸ್ವರ್ಗಮಾಯಾಂತೆ ಸಂತಃ ಸುಕೃತಿನೋ ಯಥಾ. ಒಂದು ಸ್ಮೃತಿಯ ಪ್ರಕಾರ ರಾಜಭಿ ಧೃತದಂಡಾಹ, ಎಂಥದೇ ಪಾಪಗಳನ್ನು ಮಾಡಿದರೂ ಕೂಡ ರಾಜನ ಕೈಯಿಂದ ಶಿಕ್ಷೆ ಒಳಗಾದವರು ಸದ್ಗತಿಯನ್ನು ಪಡ್ಕೊಳ್ತಾರೆ ಅಂತ. ಸಾಕಷ್ಟು ಪುಣ್ಯ ಕಾರ್ಯಗಳನ್ನು ಈ ಜಗತ್ತಿನಲ್ಲಿ ಮಾಡಿ ಅದರ ಫಲವಾಗಿ ಸದ್ಗತಿಯನ್ನು ಹೇಗೆ ಪಡ್ಕೋತಾರೋ ಅದರಂತೆ ಪಾಪ ಕಾರ್ಯಗಳನ್ನು ಮಾಡಿ ರಾಜರ ಕೈಯಿಂದ ದಂಡನೆಗೊಳಗಾದರೆ ಅವರು ಕೂಡ ಸದ್ಗತಿಯನ್ನು ಪಡ್ಕೊಳ್ತಾರೆ ಅಂತ ಶ್ಲೋಕದಾರ್ಥ. ರಾಜನಲ್ಲಿ ಸನ್ನಿಹಿತನಾದಂಥ ಭಗವಂತನ ಕೈಯಿಂದ ಶಿಕ್ಷೆಗೊಳಗಾದರೆ ಅವರು ಆ ಸದ್ಗತಿಯನ್ನು ಪಡ್ಕೊಳ್ತಾರೆ. ಅದನ್ನು ಸ್ವಲ್ಪ ವಿಮರ್ಶಿಸಿ ನೋಡಬೇಕು ಅಂತ ನನ್ನ ಅಭಿಪ್ರಾಯ. ಹೀಗೆಲ್ಲ ಮಾಡೋದಾದರೆ ಜೀವಮಾನ ಪೂರ್ಣ ದುಷ್ಟ ಕಾರ್ಯಗಳನ್ನೇ ಮಾಡಿ ಅವರು ಕೂಡ ಸದ್ಗತಿಯನ್ನು ಪಡ್ಕೊಳ್ತಾರೆ. ಸತ್ಕಾರ್ಯಗಳನ್ನು ದೇಹ ದಂಡನೆ ಮಾಡಿ ಬಹಳಷ್ಟು ಶ್ರಮಪೂರ್ವಕವಾಗಿ ಪುಣ್ಯ ಕಾರ್ಯಗಳನ್ನು ಮಾಡಿ ಯಾರು ಸದ್ಗತಿಯನ್ನು ಪಡ್ಕೊಳ್ತಾರೆ ಅವರಿಗೂ ದುಷ್ಟ ಕಾರ್ಯಗಳನ್ನು ಮಾಡಿ ರಾಜನ ದಂಡನೆಗೊಳಗಾಗಿ ಸದ್ಗತಿಯನ್ನು ಪಡ್ಕೊಳ್ಳೋರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಆದರೆ ದುಷ್ಟ ಕಾರ್ಯಗಳಿಂದಲೇ ಸದ್ಗತಿಯನ್ನು ಪಡ್ಕೊಳ್ಬಹುದಲ್ಲ ಅಂತ ಅನಿಸಿಬಿಡ್ಬೋದು ಮನುಷ್ಯನಿಗೆ. ಅದಕ್ಕೆ ನನ್ನ ಆಲೋಚನೆ ಏನಂತಂದರೆ ಅದು ಆ ದಂಡನೆಗೊಳಗಾದವನ ಯೋಗ್ಯತೆಯನ್ನು ಅವಲಂಬಿಸಿದೆ, ಎಲ್ಲರ ಯೋಗ್ಯತೆ ಅಲ್ಲ ಅದು. ಮತ್ತು ದಂಡನೆ ಕೊಡುವವನ ಯೋಗ್ಯತೆಯನ್ನು ಕೂಡ ಅವಲಂಬಿಸಿದೆ. ಶುದ್ಧರಾದಂತಹ ಯಾರೋ ಆಡಳಿತಗಾರರು ಯಾರೋ ರಾಜರು ಅಂಥ ದಂಡ ಕೊಟ್ಟರೆ ಆ ದಂಡವನ್ನು ಸ್ವೀಕಾರ ಮಾಡಿದವನಿಗೂ ಕೂಡ ಅದರಿಂದ ಅಂಥ ಮಹಾಫಲ ಏನಿಲ್ಲ. ಪಾಪದ ಫಲವಾಗಿ ಅದು ಶಿಕ್ಷೆ ಒಳಗಾಗಬಹುದೇ ಹೊರತು ಅವನಿಗೆ ಅದರಿಂದ ಮಹಾಫಲ ದೊರಕಿತ್ತು ಅಂತ ನನಗೆ ಅನಿಸೋದಿಲ್ಲ. ಯಾಕೆಂದರೆ ಆ ಆಡಳಿತಗಾರರಿಗೆ, ಆ ರಾಜರಿಗೆ, ಆ ಸಾಮ್ರಾಟರಿಗೆ ತಮ್ಮಲ್ಲಿ ಅಷ್ಟದಿಕ್ಪಾಲಕರ ಭಗವಂತನ ಸನ್ನಿಧಾನವನ್ನು ಆವಿಷ್ಕಾರ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಯೋಗ್ಯತೆಯೇ ಒಂದು ಇಲ್ಲದೇ ಇದ್ದರೆ, ಅಂತಹ ಸತ್ಕಾರ್ಯಗಳನ್ನು ತಾವೇ ಮಾಡಲಿಲ್ಲದೇ ಇದ್ದರೆ ಅವರಲ್ಲಿ ಭಗವಂತ ಸನ್ನಿಹಿತನಾಗಿ ಆ ಪಾಪಿಗಳಿಗೆ ಯಾವ ಶಿಕ್ಷೆಯನ್ನು ಕೊಟ್ಟಾನೆ? ಇವರು ತಮ್ಮ ತೆವಲಿಗೊಳಗಾಗಿ ತಮ್ಮ ದರ್ಪಕ್ಕೊಳಗಾಗಿ ಶಿಕ್ಷೆಯನ್ನು ಕೊಡ್ತಾರಷ್ಟೇ. ಹಾಗಾಗಿ ಅಂಥ ದುರಾತ್ಮರಾದಂಥ ಆಡಳಿತಗಾರರಿಂದ ದುಷ್ಟರಾದಂಥ ಈ ಪಾಪಿಗಳು ದಂಡನೆಗೊಳಗಾದರೆ ಅವರಿಗೆ ಅದರಿಂದ ಸದ್ಗತಿಯನ್ನು ಆಗಲಿಕ್ಕಿಲ್ಲ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ಕಾರ್ತವೀರ್ಯಾರ್ಜುನ ಮತ್ತು ಪರಶುರಾಮ, ಇವರಿಬ್ಬರದೇ ಉದಾಹರಣೆ ಅಷ್ಟೇ. ಕಾರ್ತವೀರ್ಯಾರ್ಜುನ ಅದನ್ನು ಹರಿವಂಶದಲ್ಲಿ ಹೇಳಿದ್ದೆ ಹಿಂದೆ. ಕಾರ್ತವೀರ್ಯಾರ್ಜುನ ದತ್ತನಾಮಕ ಭಗವಂತನ ಪ್ರಾರ್ಥನೆ ಮಾಡಿದ್ದ, ನನ್ನ ಬುದ್ಧಿ ಯಾವತ್ತೂ ಕೂಡ ಅಧರ್ಮದ ಕಡೆಗೆ ಹೋಗದಿರಲಿ, ಒಂದು ವೇಳೆ ಅಧರ್ಮದ ಕಡೆಗೆ ಹೋದರೆ ನನ್ನಕ್ಕಿಂತ ಶ್ರೇಷ್ಠನಾದಂಥ ನನ್ನನ್ನು ಮೀರಿಸಿದಂಥ ಒಬ್ಬ ಪರಾಕ್ರಮಿ, ಒಬ್ಬ ಧರ್ಮಾತ್ಮ ನನ್ನನ್ನು ವಧೆ ಮಾಡಲಿ, ಆ ಮೂಲಕ ನನ್ನ ಪಾಪಗಳು ಪ್ರಕ್ಷಾಳನೆಗೊಳ್ಳಿ ಅಂತ ವರ ಕೇಳ್ಕೊಂಡಿದ್ದ. ಹಾಗಾಗಿ ಆ ಪರಶುರಾಮನ ರೂಪದಲ್ಲಿ ಸ್ವಯಂ ಭಗವಂತನೇ ಬಂದು ಈ ಕಾರ್ತವೀರ್ಯಾರ್ಜುನನ ವಧೆ ಮಾಡಿ ಆತನ ಸದ್ಗತಿ ಕರುಣಿಸಿದೆ. ಅದು ಅಂಥ ಶ್ರೇಷ್ಠ ಉದಾಹರಣೆಗಳಲ್ಲಷ್ಟೇ ಸಾಧ್ಯವೇ ಹೊರತು ತೀರಾ ಸಾಮಾನ್ಯವಾದ ಉದಾಹರಣೆಗಳಿಗೆ ಅದು ಅನ್ವಯ ಆಗೋದಲ್ಲ ಅಂತ ನನ್ನ ಆಲೋಚನೆ. ಇಲ್ಲೂ ಕೂಡ ಅನ್ವಯ ಆಗುವಂಥದ್ದೇ. ಯಾಕೆಂದರೆ ಈ ರಾವಣನ ದೇಹದಲ್ಲಿ ಒಬ್ಬ ಭಗವಂತನ ದ್ವಾರಪಾಲಕನಿದ್ದ, ಮತ್ತೊಬ್ಬ ದುಷ್ಟಾತ್ಮನಾದಂಥ ರಾಕ್ಷಸನೂ ಇದ್ದ. ಆ ರಾಕ್ಷಸನಿಗೆ ದುರ್ಗತಿ, ಆ ಪುಣ್ಯಾತ್ಮನಾದಂತಹ ದ್ವಾರಪಾಲಕನಿಗಷ್ಟೇ ಸಿದ್ಧತೆ ಅಂತ ಅದನ್ನು ತಿಳ್ಕೊಳ್ಬೇಕು. ಇಲ್ಲಿ ಕೂಡ ಯಾವ ನಿನ್ನ ಬಲಪರಾಕ್ರಮಗಳನ್ನು ಆಶ್ರಯಿಸಿ ನನ್ನನ್ನು ವಂಚಿಸಿ ಸೀತೆಯನ್ನು ನೀನು ತಂದೆಯೋ ಆ ಬಲಪರಾಕ್ರಮಗಳನ್ನು ಯುದ್ಧದಲ್ಲಿ ನೀನೀಗ ಪ್ರದರ್ಶನ ಮಾಡೋ. ಇಲ್ಲದೇ ಇದ್ದರೆ ನಿನ್ನ ಪರಿವಾರ ಸಮೇತನಾಗಿ ನಿನ್ನನ್ನು ನಾನು ಧ್ವಂಸ ಮಾಡ್ತೇನೆ. ವಿಭೀಷಣನ ಇವತ್ತು ನನ್ನ ಜೊತೆ ಇದ್ದಾನೆ, ಅವನಿಗೆ ನಾನು ಲಂಕಾನಗರದಲ್ಲಿ ಪಟ್ಟಾಭಿಷೇಕ ಮಾಡುವನಿದ್ದೇನೆ. ನೀನು ಸ್ವಯಂ ಪಾಪಿಷ್ಠನಾದವನು, ಅಧಾರ್ಮಿಕನಾದವನು. ನಿನ್ನ ಸುತ್ತಮುತ್ತಲು ನಿನಗೆ ಪಾಪಿಷ್ಠರಾದಂಥವರೇ, ಮೂರ್ಖರಾದಂಥವರೇ ಸಹಾಯಕರಾಗಿದ್ದಾರೆ. ಅವರ ನೀತಿಯನ್ನು ಅವಲಂಬಿಸಿಕೊಂಡು ನೀನು ಇಷ್ಟೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಿ. ಅದೇ ಶೌರ್ಯವನ್ನು ಆಶ್ರಯಿಸಿ ನೀನು ನನ್ನ ಮೇಲೆ ಈಗ ಯುದ್ಧಕ್ಕೆ ಬಾ, ನಿನ್ನ ಜೀವನ ಈಗ ನನ್ನ ಅಧೀನದಲ್ಲಿದೆ. ಹೀಗೆ ರಾಮ ಆ ಅಂಗದನಿಗೆಲ್ಲ ಸಂದೇಶವನ್ನು ಕೊಟ್ಟು ಕಳಿಸಿದ ಮೇಲೆ
ಆತ ಲಂಕೆಗೆ ತೆರಳಿದ. ಮುಹೂರ್ತ ಮಾತ್ರದಲ್ಲಿ ಕೋಟೆಯನ್ನು ದಾಟಿದ. ರಾವಣನ ಅರಮನೆಗೆ ಹೋದ. ರಾವಣ ತನ್ನ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡ್ತಿದ್ದ. ಆ ರಾವಣನನ್ನು ಈತ ನೋಡಿದ. ನೋಡಿ ರಾವಣನ ಅತಿ ಸಮೀಪದಲ್ಲಿಯೇ ಆಕಾಶದಿಂದ ಬಂದು ಕೆಳಗಿಳಿದ. ಮೊದಲು ತನ್ನ ಪರಿಚಯ ಮಾಡಿದ. ಆ ಹನುಮಂತನಂತೆ ಈ ಅಂಗದನು ಕೂಡ ನಿಷ್ಣಾತನಾಗಿದ್ದ. ಆತನು ಪುಣ್ಯಾತ್ಮನಾಗಿದ್ದ. ಹಾಗಾಗಿ ಆತ ಆಡುವ ಮಾತುಗಳಲ್ಲಿ ಯಾವುದೇ ನ್ಯೂನತೆ ಇರಲಿಲ್ಲ ಮತ್ತು ಯಾವುದೇ ಆಧಿಕ್ಯವೂ ಇರಲಿಲ್ಲ. ಬೇಕಾಬಿಟ್ಟಿ ಆತ ಮಾತಾಡ್ತಿರ್ಲಿಲ್ಲ. ಅಷ್ಟು ಸಂಕ್ಷಿಪ್ತವಾಗಿ ಮಾತಾಡಿದ ಕಾರಣದಿಂದಾಗಿ ಹೇಳಬೇಕಾದ್ದನ್ನೆಲ್ಲ ಮುಚ್ಚಿಟ್ಟ ಅಂತನೂ ಅರ್ಥ ಅಲ್ಲ. ಏನು ಹೇಳಬೇಕಾದನ್ನ ಎಲ್ಲವನ್ನೂ ಕೂಡ ವಿವರವಾಗಿ ಹೇಳಿದ. ಹಾಗಾಗಿ ಹನುಮಂತನಿಗೆ ಸಮಾನನಾದಂತಹ ದೂತನೇ ಅವನಾಗಿದ್ದ. ಹನುಮಂತನನ್ನು ಈಗ ಮೊದಲು ಕಳಿಸಿದ್ರು. ಆ ಹನುಮಂತನ ಬಳಿಕ ಅವನನ್ನು ಕಳಿಸಲಿಕ್ಕೆ ಈಗ ರಾಮ ಮನಸ್ಸು ಮಾಡಿದ್ದು ಸಮುಚಿತವಾಗೇ ಇತ್ತು. ಅಂಗದ ಅಂದರೆ ಅವನು ಚಂದ್ರನ ಅವತಾರ. ಹಾಗಾಗಿ ಅಷ್ಟು ಶ್ರೇಷ್ಠನೇ ಆಗಿದ್ದ ಅವನು. ಪ್ರಸ್ಥಾಪ್ತ ವಾಲಿಸುತಮೇವ ಚ ರಾಜನೀತ್ಯೈ ತಾಮಸ್ತದುಕ್ತವಚನೆ ಪ್ಯಮುನಾ ಅಗೃಹೀತೆ ದ್ವಾರೋ ರುರೋಧ ಸ ಚತಸ್ರ ಉದೀರ್ಣ ಸೈನ್ಯ ರಕ್ಷಸ್ಪತೆ ಪುರ ಉದಾರ ಗುಣಃಪರೇಶಃ. ರಾಮ ರಾಜನೀತಿಯ ಪ್ರದರ್ಶನಕ್ಕಾಗಿ ಆ ಅಂಗದನನ್ನು ಕಳಿಸಿಕೊಟ್ಟ. ಆತ್ಮನಿಂದ ವಾಕ್ಯ. ರಾಮ ಭ್ರಾಂತಿಗೇನು ಒಳಗಾಗಿರಲಿಲ್ಲ. ಈ ರಾವಣ ತನ್ನ ಮಾತುಗಳನ್ನು ಕೇಳಿ ಅದಂತೂ ಬುದ್ಧಿ ಕಲಿತಾನೆ ಅಂತ ಅವನಿಗೆ ವಿಶ್ವಾಸ ಏನು ಇರಲಿಲ್ಲ ರಾಮನಿಗೆ. ಆದರೂ ರಾಜನೀತಿಯನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡುವ ಕಾರಣಕ್ಕಾಗಿ ಅಂಗದನನ್ನು ಕಳಿಸಿಕೊಟ್ಟಿದ್ದ ಅಷ್ಟೇ. ದೂತೋಹಂ ಕೋಸಲೇಂದ್ರಸ್ಯ ರಾಮಸ್ಯಾಕೃಷ್ಣ ಕರ್ಮಣಃ ವಾಲಿಪುತ್ರೋಂಗದೋ ನಾಮ ಇದಿತೇ ಶ್ರೋತ್ರಮಾಗತಃ. ಅವನು ಘೋಷಣೆ ಮಾಡಿದಂತ ಅಂಗದ, ನಾನು ರಾಮನ ದೂತ, ವಾಲಿಪುತ್ರ, ವಾಲಿಯ ಮಗ ನಾನು, ಅಂಗದ ಅಂತ ನನ್ನ ಹೆಸರು. ಇದಿತೇ ಶ್ರೋತ್ರಮಾಗತಃ. ವಾಲಿಯ ಹೆಸರನ್ನಂತೂ ನೀನು ಕೇಳಿದ್ದಿ, ನನ್ನ ಹೆಸರನ್ನು ನೀನು ಒಂದು ವೇಳೆ ಕೇಳಿರಬಹುದು ಅಂದ. ಆನಂದ ರಾಮಾಯಣಕ್ಕನುಸಾರವಾಗಿ ರಾಮ ಆ ಅಂಗದನನ್ನು ಕಳಿಸಿಕೊಟ್ಟೆ. ಅವನು ಆ ಅಂಗದ ರಾಮನ ಆಜ್ಞೆಗನುಸಾರವಾಗಿ ರಾವಣನ ಆಸ್ಥಾನಕ್ಕೆ ಬಂದಲ್ಲ, ಆ ರಾವಣ ಅವನಿಗೆ ಯಥೋಚಿತವಾದ ಮರ್ಯಾದೆಯನ್ನು ಮಾಡಲಿಲ್ಲ. ಈಗ ನೀವು ಕಥೆಯನ್ನು ನೀವು ಎಲ್ಲರೂ ಕೇಳಿರ್ಬೋದು. ಅದಕ್ಕೆ ಅಂಗದ ಏನು ಮಾಡಿದ ಅಂದರೆ, ಆ ರಾವಣ ಮಾಡಬೇಕಾದ ಮರ್ಯಾದೆಗೆ ಕಾಯಲೇ ಇಲ್ಲ. ತಾನೇ ಒಂದು ಆಸನವನ್ನು ಸಿದ್ಧಪಡಿಸಿಕೊಂಡ. ಹೇಗೆ ಸಿದ್ಧಪಡಿಸಿಕೊಂಡ ಅಂದರೆ ತನ್ನ ಬಾಲಗಳಿಂದ. ಸಭಾಯ ಲಾಂಗುಲಾಸನೆ, ಬಾಲವನ್ನೇ ಎತ್ತರವಾಗಿ ಆಸನದಂತೆ ಸಿದ್ಧ ಮಾಡಿಕೊಂಡು ಅದರ ಮೇಲೆ ಕೂತ್ಕೊಂಡ. ಅಭೀತವದ್ದು, ಏನೂ ಭಯ ಇರಲಿಲ್ಲ ಅವನಿಗೆ. ಅವನಿಗೆ ಹೇಳಿದ, ಸೀತೆಯನ್ನು ಸತ್ಕರಿಸು, ಉಡುಗೊರೆಗಳನ್ನು ಕಾಣಿಕೆಗಳನ್ನು ಸಂಗ್ರಹಿಸು, ರಾಮನಿಗೆ ಅವಳನ್ನು ಒಪ್ಪಿಸಿಕೊಡು. ರಾಮನ್ ನಾರಾಯಣಂ ವಿದ್ಯೆ. ರಾಮ ಅಂದರೆ ಸ್ವಯಂ ನಾರಾಯಣನೇ. ಈ ದ್ವೇಷವನ್ನು ಬಿಟ್ಟುಬಿಡು. ಯತ್ಪಾದ ಪೋತಮಾಶ್ರಿತ್ಯ ಜ್ಞಾನಿನೋ ಭವಸಾಗರಂ ತರಂತಿ ಭಕ್ತಿಪೂತಾಸ್ತೆ ಹಿ ಅತಃ ರಾಮೋ ನ ಮಾನುಷಃ. ರಾಮನ ಪಾದವನ್ನು ಆಶ್ರಯಿಸಿ ಜ್ಞಾನಿಗಳು ಈ ಸಂಸಾರ ಸಾಗರವನ್ನು ದಾಟುತ್ತಾರೆ. ಅಂಥ ರಾಮ ಸ್ವಯಂ ವಿಷ್ಣು, ಅವನು ಮನುಷ್ಯ ಅಲ್ಲ. ನೀನು ಇದನ್ನು ತಿಳಿದುಕೋ. ನಾನಾ ರೀತಿಯಾದಂಥ ನೀತಿ ವಾಕ್ಯಗಳನ್ನೆಲ್ಲ ಅಂಗದ ಹೇಳಿದಂತೆ. ನಿಷ್ಪತ್ಯ ಪ್ರತಿಯುದ್ಧಸ್ವ ದಶಂಸ ಪುರುಷೋಭವ ಹಂತಾಸ್ಯುಕ್ತಾಂ ಸಹ ಮಾತ್ಯಂ ಸಪುತ್ರ ಜ್ಞಾತಿ ಬಾಂಧವಂ. ಅರಮನೆಯಿಂದ ಹೊರಬಂದು ನನ್ನ ಜೊತೆ ಯುದ್ಧ ಮಾಡುವಂತ ರಾಮ ನಿನಗೆ ಹೇಳಿ ಕಳಿಸಿದ್ದಾನೆ. ನೀನೊಬ್ಬ ಸಂಹಾರ ಆದರೆ ಇಡೀ 3 ಲೋಕಕ್ಕೂ ಕೂಡ ಕ್ಷೇಮ. ಯಾವತ್ತೂ ಕೂಡ ಇವತ್ತು 3 ಲೋಕಕ್ಕೂ ಇರುವಂಥ ಏಕೈಕ ಸಂಕಟ ಅಂದರೆ ನೀನೊಬ್ಬ. ನೀನಿಲ್ಲದಂತಾದರೆ ಜಗತ್ತೆಲ್ಲವೂ ಕ್ಷೇಮ ಕುಶಲದಿಂದಿರೋದು ನಿಶ್ಚಿತ. ಹೀಗೆ ರಾಮ ನಿನಗೆ ಸಂದೇಶ ಕಳಿಸಿದ್ದಾನೆ ಅಂದ ಅಂಗದ. ಆ ರಾಕ್ಷಸ ಮತ್ತೆ ಕುಪಿತನಾದ. ಈ ದುರ್ಬುದ್ಧಿಯ ವಾನರನ್ನು ಹಿಡಿದು ಹಾಕಲಿ ಎಂದು ತನ್ನ ಸೇನಾಪತಿಗಳಿಗೆ ಅಪ್ಪಣೆ ಮಾಡಿದ. ಭೀಷಯಸೆ ಅದ್ಯ ಕಿಂ ಮಾಂ ತ್ವಂ ರಾವಣ ಲೋಕ ರಾವಣಂ. ಆ ರಾವಣ ಏನಂದ, ಅಂಗದನಿಗೆ ಪ್ರತ್ಯುತ್ತರ ಹೇಳಿದ ಆನಂದ ರಾಮಾಯಣಕ್ಕನುಸಾರವಾಗಿ, ನೀನು ನನಗೆ ಹೆದರಿಕೆ ಆಗ್ತಾ ಇದ್ದೀಯೇನೋ ಅಂತ ಕೇಳಿದ. ರಾಮನ ಪರಾಕ್ರಮವನ್ನು ವರ್ಣನೆ ಮಾಡಿ
ರಾಮ ವಿಷ್ಣುವಿನ ಅವತಾರ ಅಂತ ವರ್ಣಿಸಿ ನನಗೆ ಭಯ ಬರುವಂತೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀಯೋ ಹೇಗೆ? ರಾವಣ ಅಂದ್ರೆ ಯಾರು ನಾನು? ರಾವಣ ಅಂದ್ರೆ ಲೋಕ ರಾವಣನು, ಜಗತ್ತೆಲ್ಲವೂ ನಡುಗುವಂತೆ ಮಾಡುವವನು ನಾನು ಜಗತ್ತೆಲ್ಲವನ್ನು ಗೆದ್ದವನು, ದೇವತೆಗಳನ್ನು ಗೆದ್ದವನು, ಕೈಲಾಸವನ್ನು ಅಲುಗಾಡಿಸಿದವನು. ಅವನ ಎದುರಿಗೆ ನೀನು ಒಂದು ಕ್ಷುದ್ರನಾದ ಕಪಿ ಹೀಗೆ ಬಾಯಿಗೆ ಬಂದಂತೆ ಅನರ್ಥವಾದ ಆಲಾಪವನ್ನು ಮಾಡ್ತಿದ್ದೆ. ಒಂದು ಕ್ಷಣದಲ್ಲಿ ಆ ರಾಮಲಕ್ಷ್ಮಣರನ್ನು ಕೊಂದು, ಸುಗ್ರೀವ ಹನುಮಂತರನ್ನು ಕೊಂದು, ವಿಭೀಷಣನನ್ನೂ ಕೊಂದು, ನಿನ್ನನ್ನು ಕೂಡ ಮುಗಿಸಿ ಎಲ್ಲ ವಾನರನ್ನು ಕೂಡ ನಾನು ತಿಂದು ಹಾಕಿಬಿಡ್ತೇನೆ. ವಾನರಾನ್ ಭಕ್ಷಯಾಮ್ಯಹಂ. ನನ್ನ ಪರಾಕ್ರಮ ಹೀಗಿದೆ ಅಂತ ರಾವಣ ತೋಡಿಕೊಂಡ. ಆಗ ಅಂಗದ ಅವನಿಗೆ ಹೇಳಿದ, ರಾವಣಸ್ಯ ವಚಶ್ಚೇಚ್ಛಂ ಶ್ರುತ್ವಾ ಪ್ರಾಹ ಅಂಗದಶ್ಚತಂ. ನಿನ್ನ ಪೌರುಷ ಎಷ್ಟು ಅಂತ ನನಗೆ ಗೊತ್ತು. ಹಿಂದೆ ನೀನು ಎಲ್ಲೆಲ್ಲಿ ಸೋತು ಮಣ್ಣು ಮುಕ್ಕಿದ್ದೆ ಅನ್ನೋದೆಲ್ಲ ನನ್ನ ಪಟ್ಟಿಯಲ್ಲಿದೆ ಅಂದ ಅಂಗದ. ಏನಂದ್ರೆ, ಬಲಿ ಪಾಶ ವಿಚೂರ್ಣಿತ. ಹಿಂದೆ ಬಲಿ ಆಸ್ಥಾನಕ್ಕೆ ನೀನು ಹೋಗಿದ್ದೆ. ಬಲಿ ಆಸ್ಥಾನದಲ್ಲಿ ಅವರು ನಿನ್ನನ್ನು ಹಗ್ಗದಿಂದ ಕಟ್ಟಿ ಹಾಕಿದ್ರು, ಅದು ನನಗೆ ಗೊತ್ತಿದೆ. ಶಿವ ಪಾದಾಂಗುಷ್ಟ ಭಾರ ನಮ್ರ ಕೈಲಾಸ ಪೀಡಿತ. ಕೈಲಾಸ ಪರ್ವತವನ್ನು ನೀನು ಅಲುಗಾಡಿಸಲಿಕ್ಕೆ ಹೋಗಿದ್ದು ಹೌದು. ಶಿವ ತನ್ನ ಅಂಗುಷ್ಟದ ಭಾರವನ್ನು ನಿನ್ನ ತೋಳುಗಳ ಮೇಲೆ ಹಾಕಿದಾಗ ಅದರ ಕೆಳಗೆ ನಿನ್ನ ತೋಳುಗಳು ಸಿಕ್ಕಿ ನೀನು ಅಲ್ಲಿ ಸಂಕಟಪಟ್ಟಿದ್ದೆ. ಆ ಕಾರಣಕ್ಕಾಗಿ ನಿನಗೆ ರಾವಣ ಅಂತ ಹೆಸರು ಬಂದಿತ್ತು, ಅದು ಗೊತ್ತಿದೆ. ಸಹಸ್ರಾರ್ಜುನ ವೀರಾತ್ಮ ಸಂಭವ ಕ್ರೀಡನ ಮೃಗ. ಆರ್ಥ ವೀರ್ಯಾರ್ಜುನನ 1000 ತೋಳುಗಳಿಗೆ ಸಿಕ್ಕಿ ನೀನು ಅಲ್ಲೂ ಕೂಡ ಪರಾಜಯವನ್ನು ಹೊಂದಿದ್ದೆ. ನಿನ್ನನ್ನು ಬಿಡಿಸ್ಕೊಂಡು ಹೋಲಿಕೆ ನಿನ್ನ ಅಜ್ಜ ಬರಬೇಕಾಗಿತ್ತು. ಶ್ವೇತದ್ವೀಪಸ್ಥ ಪ್ರಮದಾಕರ ತಾಡಿತ ಸನ್ಮುಖ. ಶ್ವೇತದ್ವೀಪಕ್ಕೂ ಕೂಡ ನಿನ್ನ ಪರಾಕ್ರಮವನ್ನು ತೋರಿಸ್ಬೇಕಂತ ನೀನು ಹೋಗಿದ್ದೆ. ಅದೊಂದು ಭಗವಂತನ ಆವಾಸ ಸ್ಥಾನ. ಅಲ್ಲಿರುವಂತಹ ಪರಾಕ್ರಮಿಗಳು ನಿನಗೆ ಮಣ್ಣು ಮುಗಿಸ್ಬೇಕಾಗಲಿಲ್ಲ. ಅಲ್ಲಿರುವಂತಹ ಸ್ತ್ರೀಯರು ನಿನ್ನ ಬಳಿಗೆ ಬಂದು ನಿನ್ನ ಮುಖದ ಮೇಲೆ ಹೊಡೆದು ನಿನ್ನ ಪರಾಕ್ರಮವನ್ನು ಮಣ್ಣುಗೂಡಿಸಿದರು. ಸನ್ಮುಖ, ನಿನ್ನ ಈ ಶ್ರೇಷ್ಠವಾದ ಮುಖಕ್ಕೆ, ನಿನ್ನ ಈ ಮುಖಕ್ಕೆ ಆ ಸ್ತ್ರೀಯರೇ ಮಂಗಳಾರತಿಯನ್ನು ಮಾಡಿದರು. ಅದಲ್ಲದೆ ಇನ್ನೂ ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣುವಿನ ಮಗ ಬ್ರಹ್ಮ, ಆ ಬ್ರಹ್ಮನ ಮಗ ಮರೀಚಿ, ಆ ಮರೀಚಿಯ ಮಗನೇ ಕಶ್ಯಪ, ಅವನ ಮಗನೇ ಇಂದ್ರ, ಆ ಇಂದ್ರನ ಅಂಶ ಸಂಭೂತನಾದವನು ವಾಲಿ. ಅವನು ನಿನ್ನನ್ನು ಬಂಧನೆ ಮಾಡಿ ಕಾರಾಗೃಹದಲ್ಲಿ ಇಟ್ಟುಬಿಟ್ಟಿದ್ದ. ಪರ್ಯಂಕೋಪರಿ ಸಂಬದ್ಧ ಮನ್ಮೂತ್ರ ಕ್ಷಾಲಿತಾನನ. ನಮ್ಮಪ್ಪ ನಿನ್ನನ್ನು ಮಂಚಕ್ಕೆ ಕಟ್ಟಿಬಿಟ್ಟಿದ್ದ. ಆ ಮಂಚದಲ್ಲಿ ನಾನು ಮಲಗಿದ್ದೆ. ನಾನು ಮೂತ್ರ ವಿಸರ್ಜನೆ ಮಾಡಿದಾಗ ಆ ಮೂತ್ರದ ಅಭಿಷೇಕ ನಿನ್ನ ಮುಖಕ್ಕಾಗಿತ್ತು. ಅದೆಲ್ಲವೂ ನಾನು ಚಿಕ್ಕವನಿದ್ರೂ ಕೂಡ ನನಗೆ ನೆನಪಿದೆ. ಅದು ನಿನಗೆ ನೆನಪಿದೆಯೋ ಇಲ್ಲೋ ಅನ್ನೋದನ್ನು ಇನ್ನೊಮ್ಮೆ ನೋಡಿಕೋ ಅಂದ ವಾಲಿ. ಹೀಗೆ ಆ ವಾಲಿ ಈ ಎಲ್ಲ ಮಾತುಗಳನ್ನು ಆಡಿದಾಗ ರಾವಣ ಮತ್ತಷ್ಟು ಕುಪಿತನಾದ. ಈ ಹಿಡಿಯಿರಿ ಕಪಿಯನ್ನ ಅಂತ ಹೇಳಿದ. ತಾಡನೀಯೋ ಮುಖೇತ್ವಯಂ. ಕಪಿ ಇಂಥ ದುಷ್ಟ ಮಾತುಗಳನ್ನು ಆಡ್ತಾ ಇದೆಯಲ್ಲ ತನ್ನ ಮುಖದಿಂದ, ಈ ಕಪಿಯನ್ನ ಸರಿಯಾಗಿ ಶಾಸನ ಮಾಡಿ ಅದರ ಮುಖಕ್ಕೆ ಹೊಡೆಯಿರಿ ಅಂತ ಹೇಳಿದ ರಾವಣ. ಆಗ ಬಲಿಷ್ಠರಾದಂಥ ದೂತರು ಅವನ ಬಳಿಗೆ ಬಂದರು. ಶಸ್ತ್ರಗಳನ್ನು ಹಿಡಿದುಕೊಂಡು ಅವನಲ್ಲಿಗೆ ಬಂದರು. ಸಹಸ್ರಶಃ, ಸಾವಿರಾರು ಸಂಖ್ಯೆಯಲ್ಲಿ ಆ ಕಪಿಗಳು ಬಂದರು ಅಂತ ಆನಂದ ರಾಮಾಯಣ ಹೇಳ್ತದೆ. ಕೇವಲ 4 ಜನ ಬಂದರು ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ಈ ಅಂಗದ ಏನು ಮಾಡಿದ, ಅವ್ರು ಹಿಡ್ಕೊಳ್ಳೋ ತನಕ ಸುಮ್ಮನೆ ಇದ್ದ. ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಅವರಿಗೆ ವಶೀಭೂತನಾದ ಇಬ್ಬಿಬ್ಬರು ರಾಕ್ಷಸರು ಅವನ 2 ತೋಳುಗಳನ್ನು ಹಿಡಿದುಕೊಂಡಿದ್ರು. ಒಂದು ತೋಳನ್ನು ಇಬ್ಬರು, ಮತ್ತೊಂದು ತೋಳನ್ನು ಮತ್ತಿಬ್ಬರು ಬಲವಾಗಿ ಹಿಡಿದುಕೊಂಡಿದ್ರು. ಪಕ್ಷಿಗಳಂತ ಆತನ ಕಾಲಿಗೆ ಅವರು ಜೋತು ಬಿದ್ದಿದ್ರು. ಈತ ಆಕಾಶಕ್ಕೆ ಹಾರಿಬಿಟ್ಟ. ಆತ ಹಾರಿದ ರಭಸಕ್ಕೆ ಹಾರ್ತಾವನೆ ಅಂತ ಅವರಿಗೆ ಕಲ್ಪನೆ ಇರಲಿಲ್ಲ. ಆದ್ದರಿಂದ ಅವರು ಆತನ ಕೈಗಳಿಂದ ಝಾಡಿಸಲ್ಪಟ್ಟವರಾಗಿ ನೆಲಕ್ಕೆ ಬಿದ್ದರು. ಆತ ಪ್ರಾಸಾದ ಶಿಖರವನ್ನು ದಾಟಿದ, ಅರಮನೆಯ ಶಿಖರವನ್ನು ದಾಟಿ ಅಲ್ಲಿಂದ ಹಾರಿ ರಾಮನ ಬಳಿಗೆ ಹೊರಟೋದ. ಆತ ಹೋಗುವಾಗ ಆ ಶಿಖರ ಏನಿತ್ತಲ್ಲ, ಅರಮನೆಯ ಶಿಖರ, ಅದು ಮುರಿದು ಬಿತ್ತಂತೆ. ಅವನ ಕಾಲೋ ಕೈಯೋ ಅಥವಾ ಬಾಲವೋ ಏನೋ ತಾಕಿ ಮುರಿದು ಅದು ಬಿದ್ದು ಬಿಡ್ತು ಕೆಳಗೆ. ಅಂಗದಂ ದುದ್ರುಹು. ಈ ಅಂಗದ ಏನು ಮಾಡಿದ, ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ಅವರನ್ನೆಲ್ಲ ತನ್ನ ಬಾಲದಿಂದಲೇ ಹೊಡೆದು ಹಾಕಿದ, ಸಾವಿರಾರು ರಾಕ್ಷಸರನ್ನ.
ಇದಷ್ಟೇ ಅಲ್ಲದೆ ರಾವಣ ಹಾಸ್ಯೇಶು ಸಂತಾಡ್ಯ, ರಾವಣನ ಮುಖದ ಮೇಲೆ ಕೂಡ ಅವನ 10 ಮುಖಗಳನ್ನು ಕೂಡ ಈತ ಹೊಡೆದ. ಸ್ವಕರಾಭ್ಯಾಮ್, ಕೈಗಳಿಂದಲೂ ಹೊಡೆದ, ಬಾಲಗಳಿಂದಲೂ ಹೊಡೆದು ರಾವಣನನ್ನು ಅವಮಾನಿತನನ್ನಾಗಿ ಮಾಡಿದ. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಬಾಲವನ್ನು ಬೆಳೆಸಿ ಅವನ ಕೈ ಕಾಲು ಇದನ್ನೆಲ್ಲ ಕಟ್ಟಿ ಹಾಕಿಬಿಟ್ಟ. ರಾವಣ ಅಲುಗಾಡ್ಲಿಕ್ಕೆ ಬರದೇ ಇರುವಂತೆ ಮಾಡಿದ. ಅಲ್ಲಿಂದ ಹಾರಿಬಿಟ್ಟ. ಒಂದು ಕ್ಷಣಕ್ಕೆ ಆತನನ್ನು ಅವಮಾನಿತನನ್ನಾಗಿ ಮಾಡಿ ಅಲ್ಲೇ ಬಿಟ್ಟು ಅಲ್ಲಿಂದ ಆತ ಹಾರಿ ಹೋಗುವಾಗ ಆತನ ಕೈಕಾಲುಗಳಿಗೆ ಸಿಕ್ಕು ಆ ಒಂದು ಶಿಖರ ಮುರಿದು ಬಿದ್ದಿತ್ತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬಂತಲ್ಲ. ಆನಂದ ರಾಮಾಯಣ ಏನು ಹೇಳ್ತದಂದ್ರೆ, ಒಂದು ಶಿಖರ ಆತನ ತಲೆಯ ಮೇಲೆ ನಿಂತ್ಕೊಂಡು ಬಿಟ್ಟಿತ್ತಂತೆ. ಇವನಿಗದು ಪರಿವೇನೇ ಇಲ್ಲ ಹಾರಿ ಹೋಗೋ ಸಮಸ್ಯೆದಲ್ಲಿ. ಅದು ಆನಂದ ರಾಮಾಯಣ. ತತಶ್ಚೋಡ್ಡೀಯ ವೇಗೇನ ಜಯವು ಪ್ರಾಸಾದ ಮಸ್ತಕ. ಯಾವುದೋ ಒಂದು ಸಣ್ಣ ಮಣ್ಣು ಹೆಂಟೆಯೋ ಒಂದು ಕರಗೆಲೆಯೋ ನಮ್ಮ ತಲೆ ಮೇಲೆ ಬಿದ್ದರೆ ಅದರ ಅಸ್ತಿತ್ವವೇ ನಮಗೆ ಹೇಗೆ ಗೊತ್ತಾಗೋದಿಲ್ವ, ಹಾಗೆ ದೊಡ್ಡ ಶಿಖರ ಆತನ ತಲೆ ಮೇಲೆ ಬಿದ್ದಿದ್ರು ಕೂಡ, ಸಿಕ್ಕಾಕೊಂಡಿದ್ರು ಕೂಡ ಆತನ ಗಮನಕ್ಕೆ ಬರಲಿಲ್ಲ. ಆತ ಅಲ್ಲಿಂದ ಹಾರಿದ. ರಾಮನ ಬಳಿಗೆ ಬಂದ. ರಾಮ ಅದನ್ನು ನೋಡಿದ. ಉವಾಚ ಕಿಂ ಕೃತಂ ಬಾಲ, ಮಗುವೇ ಇದೇನು ಕೆಲಸ ಮಾಡಿದ್ವಿ ಅಂತ ರಾಮ ಈ ಅಂಗದನನ್ನು ಕೇಳಿದ. ಯಾಕೆಂದ್ರೆ ಇಡೀ ಲಂಕಾನಗರವನ್ನ ನನ್ನ ಸ್ನೇಹಿತನಾದಂಥ ವಿಭೀಷಣನಿಗೆ ನಾನೀಗ ಪಟ್ಟಾಭಿಷೇಕದ ಮೂಲಕ ಕೊಟ್ಟುಬಿಟ್ಟಾಗಿದೆ. ಈಗಾಗಲೇ ಅಲ್ಲಿರುವಂಥ ಒಂದು ವಸ್ತುವನ್ನು ನೀನು ಈ ಕಡೆ ತರಬಾರ್ದು, ಅದು ನನ್ನ ಧರ್ಮಕ್ಕೆ ವಿರುದ್ಧ ಅಂದ ರಾಮ. ಅದು ಅಪರಿಗ್ರಹ ಧರ್ಮ. ಈ ಧರ್ಮವನ್ನು ಆತ ಮೇಲಿದ ಮೇಲೆ ತೋರಿಸ್ತಿದ್ದ ರಾಮ. ಉವಾಚ ಕಿಂ ಕೃತಂ ಬಾಲ ಪ್ರಾಸಾದೋಯಂ ತ್ವಯಾ ಕಥಂ ಸಮಾನೀತಃ ಅತ್ರ ಲಂಕಾಯಾಃ ಮಿತ್ರಾಯ ಇಯಂ ಪುರೀಮಯ. ಮಿತ್ರನಾದ ವಿಭೀಷಣನಿಗೆ ಇಡೀ ನಗರವನ್ನು, ಲಂಕಾನಗರವನ್ನು ನಾನು ಕೊಟ್ಟಾಗಿದೆ. ಈಗ ಅರ್ಪಿತ ಅಸ್ತಿ ತತಃ ಮಿತ್ರ ವಸ್ತು ಇದನ್ನು ನ ಸ್ಪೃಶಾಮಿ. ಮಿತ್ರನ ವಸ್ತು ಇದು, ಇದನ್ನು ನಾನು ಮುಟ್ಟೋದೇ ಇಲ್ಲ ಅಂತ ರಾಮ. ಅದನ್ನು ನೋಡಿ ಚಕಿತ ಅಂಗದ. ನನಗೆ ಆವಾಗ ಗೊತ್ತಾಯ್ತು ಅವನಿಗೆ ಈ ಶಿಖರವನ್ನು ನನ್ನ ತಲೆ ಮೇಲೆ ಸಿಕ್ಕಾಕೊಂಡಿದೆ ಅಂತೇಳಿ. ಅವನೇನು ಮಾಡಿದ, ಅದನ್ನು ತನ್ನ ಮೇಲ್ಕಣ್ಣಿನಿಂದ ನೋಡಿದ್ನಂತೆ. ಎದುರಿಗಿರುವಂಥ ಕಣ್ಣಿಂದ ಮೇಲಿರುವ ಶಿಖರವನ್ನು ನೋಡ್ಬೇಕು. ಹಾಗೆ ಪ್ರಾಸಾದಂ ಮಸ್ತಕೆ ದೃಷ್ಟ ಊರ್ಧ್ವಾಕ್ಷಿಭ್ಯಾಮ್, ಬಹುಶಃ ನೆತ್ತಿ ಮೇಲೂ ಆತನ ಕಣ್ಣಿದ್ದಿರಬೇಕು, ಅಥವಾ ಆ ಕ್ಷಣದಲ್ಲೇ ಕಣ್ಣನ್ನು ಆತ ಉತ್ಪಾದನೆ ಮಾಡ್ಕೊಂಡಿದ್ದಿರಬೇಕು. ನೋಡಿ ಈಗ ಒಂದು ಶಿಖರ ಇಲ್ಲಿರೋದು ಗೊತ್ತಾಗಿದೆ ಅಂದ ರಾಮನಿಗೆ. ಅಂದು ಹೀಗೆ ಅವನಿಗೆ ಹೇಳಿದ, ಈ ಶಿಖರವನ್ನು ಅಲ್ಲಿ ಕೊಟ್ಟು ಬರ್ತೇನೆ ಅಂದ. ನಜ್ಞಾತೋಯಂ ಮಯಾ ರಾಮ, ನನಗಿದು ಗೊತ್ತಾಗಲಿಲ್ಲ. ಪುನರ್ನೀತ್ವಾದ್ಯ ಲಂಕಾಯ ಮೀನಂ ಸಂಸ್ಥಾಪ್ಯಾಮ್ಯಹಂ, ಎಲ್ಲಿತ್ತೋ ಅಲ್ಲಿ ಇಟ್ಟು ಬರ್ತೇನೆ, ಮತ್ತೊಮ್ಮೆ ಹೋಗ್ತೇನೆ ಅಂದ. ಹೇಳಿ ಅದನ್ನು ತೆಗೆದುಕೊಂಡು ರಾಮನ ಆಜ್ಞೆಯನ್ನು ಪಡೆದುಕೊಂಡು ಅಲ್ಲೇ ಹೋಗಿ ಅದನ್ನು ಇಟ್ಟು ಬಂದ. ಇಟ್ಟು ರಾಮನಿಗೆ ಆ ವರದಿಯನ್ನೆಲ್ಲ ಒಪ್ಪಿಸಿದ. ಅದಾದ ಬಳಿಕ ರಾವಣನಿಗೂ ತನಗೂ ನಡೆದ ಸಂವಾದವನ್ನು, ರಾವಣ ತನ್ನ ಬುದ್ಧಿವಾದಕ್ಕೆ ಮಣಿಯದೇ ಇದ್ದದನ್ನೆಲ್ಲ ವಿಸ್ತಾರವಾಗಿ ಆಮೇಲೆ ಹೇಳಿದ. ರಾಮ ಅದನ್ನೆಲ್ಲ ಕೇಳಿದ. ಅವರು ಬಹಳ ಸಂತೋಷ ಆಗಿ ರಾಮನಿಗೆ ಆ ಅಂಗದನನ್ನು ಆಲಿಂಗನ ಮಾಡಿಕೊಂಡ. ಮತ್ತೊಮ್ಮೆ ಆ ಸುವೇಲ ಪರ್ವತ ಇಂಥ ಪರ್ವತವನ್ನು ಏರಿ ಅಲ್ಲಿಂದ ಒಂದು ಬಾಣ ಪ್ರಯೋಗ ಮಾಡಿದ. ಆ ಒಂದೇ ಬಾಣ ಮತ್ತೆ ರಾವಣನ ಬಳಿಗೆ ಹೋಯಿತು. ರಾವಣನಿಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಡೋದು ರಾಮನ ಉದ್ದೇಶ ಆಗಿತ್ತು. ಆತನ ಬಳಿಗೆ ಹೋಗಿ ಛತ್ರ ಸಹಸ್ರಾಣಿ ಕಿರೀಟ ದಶಕಂ ತಥಾ, ರಾವಣನ ವೈಭವಕ್ಕನುಗುಣವಾಗಿ 1000 ಛತ್ರಗಳನ್ನು ಹಿಡ್ಕೊಂಡಿದ್ರು ಅಲ್ಲಿರುವಂಥ ರಾಕ್ಷಸರು, ಪ್ರಚಾರಕರು. ಮತ್ತು 10 ಕಿರೀಟಗಳಂತೂ ಆತನ ತಲೆಯ ಮೇಲೆ ಇದ್ದೇ ಇದ್ದವು. 10 ಕಿರೀಟಗಳನ್ನು ಮತ್ತು 1000 ಛತ್ರಗಳನ್ನು ಇದೊಂದೇ ಬಾಣ ನಾಶಪಡಿಸಿತು. ಲಂಕಾಯಾಂ ರಾಕ್ಷಸೇಂದ್ರಸ್ಯ ಪ್ರಾಸಾದೇ ಸಂಸ್ಥಿತಸ್ಯ ಚ ಚಿಚ್ಛೇದ, ಅವನ್ನೆಲ್ಲವನ್ನು ಕತ್ತರಿಸಿತು. ಇದೇ ಸಂದರ್ಭದಲ್ಲಿ ಆ ಸುಗ್ರೀವ ಅದನ್ನೆಲ್ಲ ನೋಡ್ತಿದ್ದಲ್ಲ, ನೋಡಿದವನಿಗೆ ಕೋಪ ತಡೀಲಿಕ್ಕಾಗಲಿಲ್ಲ. ಸುಗ್ರೀವನಿಗೆ ಇನ್ನೊಂದು ಭರವಸೆ ಉಳಿದಿತ್ತು, ಈ ರಾವಣ ಏನಾದರೂ ತನ್ನ ಮಗ ಅಂಗದ ಹೇಳುವಂಥ ಬುದ್ಧಿವಾದಕ್ಕೆ ಮಣಿತಾನೋ ಹೇಗೆ ಅಂತ ಭರವಸೆ ಉಳಿದಿತ್ತು. ಆತ ಆ ಭರವಸೆಯನ್ನು ಉಳಿಸ್ಕೊಳ್ಳಿಲ್ಲ. ರಾವಣ ಉಳಿಸ್ಕೊಳ್ಳದೇ ಇದ್ದಾಗ ಸುಗ್ರೀವನಿಗೆ ಕೋಪ ಬಂದು ಆತ ರಾವಣನ ಬಳಿಗೆ ಹಾರಿ ಆತನ ಜೊತೆಗೆ ಮಲ್ಲಯುದ್ಧ ಮಾಡಿದ ಅಂತ ಆನಂದ ರಾಮಾಯಣದ ಘಟನೆ ಅದು ಇಲ್ಲಿ ಬಂದದ್ದು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಸುಗ್ರೀವ ರಾವಣರ ನಡುವೆ ಮಲ್ಲಯುದ್ಧ ಮೊದಲು, ಆಮೇಲೆ ಅಂಗದ ದೌತ್ಯ. ಆನಂದ ರಾಮಾಯಣಕ್ಕನುಸಾರವಾಗಿ ಮೊದಲೇ ಅಂಗದ ದೌತ್ಯ, ಆಮೇಲೆ ಸುಗ್ರೀವ ಮತ್ತು ರಾವಣರ ನಡುವಿನ ಮಲ್ಲಯುದ್ಧ. ಪ್ರಾಸಾದ ಸಂಸ್ಥಿತಂ ಛತ್ರಹೀನಂ ಪ್ರವ್ಯಗ್ನಮಾನಸಂ ಜಘಾನ ದೃಢಮುಷ್ಟಿನ.
ತನ್ನ ಮುಷ್ಟಿಯಿಂದ ಆತನನ್ನು ಹೊಡೆದ. ಪಾತಯಾಮಾಸ, ನೆಲದ ಮೇಲೆ ಬೀಳಿಸಿದ ಅವನನ್ನು. ಅವರಿಬ್ಬರು ಯುದ್ಧ ಮಾಡಿದರು. ತದಾಸಿ ಜರ್ಜನಾಂಗ ಸ ರಾವಣ ಕಪಿಘಾತತಃ. ಈ ಕಪೀಶ್ವರನ ಏಟುಗಳನ್ನು ತಾಳದೆ ಆ ರಾವಣ, ಅವನ ಇಡೀ ಶರೀರವೆಲ್ಲ ಜರ್ಜರೀಭೂತವಾಯಿತು. ಓಡಿ ಹೋದ ಅಲ್ಲಿಂದ, ಯುದ್ಧವನ್ನೇ ಬಿಟ್ಟು ಓಡಿ ಹೋದ. ಆನಂದ ರಾಮಾಯಣಕ್ಕನುಸಾರವಾಗಿ ಮಲ್ಲ ಯುದ್ಧವನ್ನು ಬಿಟ್ಟು ಓಡಿ ತನ್ನ ಮನೆಗೆ ಹೋದ ಅಂತ ಮಾಹಿತಿ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಆತ ಮಾಯಾಯುದ್ಧವನ್ನು ಮಾಡ್ಲಿಕ್ಕೆ ಬಂದಿದ್ದ. ಆಗ ಸುಗ್ರೀವ ಆತನ ಕೈಯಿಂದ ತಪ್ಪಿಸಿಕೊಂಡು ರಾಮನ ಬಳಿಗೆ ಬಂದ ಅಂತ ಕಥೆ ನೋಡಿದ್ವಿ. ಗೇಹಂ ವಿಲಜ್ಜಿತ, ಮನೆಗೆ ಹೋಗಿಬಿಟ್ಟ ನಾಚಿದವನಾಗಿ. ಅವನ ಕಿರೀಟವನ್ನು ಕಿತ್ಕೊಂಡು ರಾಮ ಇದ್ದಲ್ಲಿ ಬಂದ ಈ ಸುಗ್ರೀವ, ಅವನಿಗೆ ನಮಸ್ಕಾರ ಮಾಡಿದ. ರಾಮನು ಕೂಡ ಹಿಂದಿನಂತೆ ಮಾತನ್ನು ಹೇಳಿದ, ನನ್ನ ಮಾತನ್ನು ನೀನು ಕೇಳಿ ಕೇಳದೆ ಇಂಥ ಕೆಲಸ ಮಾಡಬಾರ್ದು. ನಿನ್ನ ಜೀವನ ಒಂದು ವೇಳೆ ಆಪತ್ತಿಗೊಳಗಾಗಿದ್ದರೆ ನಾನೇನು ಮಾಡಬೇಕಿತ್ತು? ಸರಿ, ಈ ಸೀತೆಯ ಕಿಂ ಮಮ, ನಿನ್ನ ಸ್ನೇಹ ನನಗೆ ಮುಖ್ಯವಾದದ್ದು, ಇಂಥ ಸಾಹಸವನ್ನು ಮಾಡಬೇಡ ಅಂತ ಹೇಳಿದ. ಅದಾದ ಬಳಿಕ ಈ ವಾನರರು ಭೇರಿ ಮೃದಂಗ ಮೊದಲಾದ ವಾದ್ಯಗಳನ್ನು ನುಡಿಸುತ್ತಾ ಆ ಸೈನ್ಯ ಲಂಕಾನಗರವನ್ನು ಆಕ್ರಮಣ ಮಾಡಲಿಕ್ಕೆ ಸಿದ್ಧರಾದರು. ಸುಗ್ರೀವ ರಾವಣನ ಕಿರೀಟವನ್ನು ಅಪಹಾರ ಮಾಡ್ಕೊಂಡು ಬಂದಿದ್ದಲ್ಲ, ಅದೇ ಕಿರೀಟವನ್ನು ಅಂಗದನಿಗೆ ಧಾರಣೆ ಮಾಡಿಸಿದ ಈ ರಾಮ. ತದಾತಂ ಮುಕುತಂ ರಾಮ ಅಂಗದಾಯ ರಾವಣಸ್ಯ ಚ. ಅಂಗದನನ್ನ ದಕ್ಷಿಣ ದ್ವಾರಕ್ಕೆ, ವಾಯುಪುತ್ರನಾದ ಹನುಮಂತನನ್ನ ಪಶ್ಚಿಮಕ್ಕೆ, ನಲನನ್ನ ಪೂರ್ವ ದ್ವಾರಕ್ಕೆ, ಸುಷೇಣನನ್ನ ಉತ್ತರ ದ್ವಾರಕ್ಕೆ ಕಳಿಸಿದ. ಅವರೆಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾದರು. ರಾವಣ ತನ್ನ ಅರಮನೆಯಲ್ಲಿ ನಿಂತ್ಕೊಂಡಿದ್ದ, ತನ್ನ ಖಾಸಗಿ ಕೋಣೆಯಲ್ಲಿ. ಸುಗ್ರೀವನ ಪರಾಕ್ರಮವನ್ನು ನೋಡಿ ದುಃಖಿತನಾಗಿ ಭಯಗ್ರಸ್ತನಾಗಿ ಅರಮನೆಯಲ್ಲಿ ಕೂತ್ಕೊಂಡಿದ್ದಾಗ ಅವನ ಬಳಿಗೆ ಅವನ 3 ಜನ ಮಾತಾಮಹರು ಬಂದರು, ಅವನ ಅಜ್ಜಂದರು. ತಾಯಿಗೆ ತಂದೆ ಒಬ್ಬ, ಆತನ ಸಹೋದರರು 1-2 ಜನ. ಮಾಲಿ, ಸುಮಾಲಿ ಮತ್ತು ಮಾಲ್ಯವಾನ್ ಅಂತ ಅವ್ರ 3 ಜನರ ಹೆಸರು. ಮಾತಾಮಹ ರಾವಣಸ್ಯ. ಅವರು ಪರಸ್ಪರ ಮಾತಾಡ್ಕೊಂಡ್ರಂತೆ. ರಾವಣನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅಂತ ಬಂದರು. ಈ ಘಟನೆಯು ಕೂಡ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ನಡೆದಾಗಿದೆ ಈಗಾಗಲೇ. ಆನಂದ ರಾಮಾಯಣದಲ್ಲಿ ಇಲ್ಲಿ ಬಂತು. ಅವರಲ್ಲಿ ಒಬ್ಬ ಈ ರಾವಣನ ಬಳಿಗೆ ಬಂದ, ಮಾಲ್ಯವಾನ್ ಅಂತ. ರಾಜನೇ, ನನ್ನ ಮಾತನ್ನು ಕೇಳು. ಯಾವಾಗ ರಾಮನ ಪತ್ನಿಯಾದ ಸೀತೆ ಈ ನಮ್ಮ ನಗರಕ್ಕೆ ಬಂದಿದ್ದಾಳೋ ಆವಾಗಿನಿಂದ ನಮ್ಮ ನಗರದಲ್ಲಿ ಒಂದಲ್ಲ ಒಂದು ಉತ್ಪಾತ ಕಾಣಿಸ್ಕೊಳ್ತಾ ಇದೆ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಕೂಡ ಹಾಗೆ ಬಂದಿತ್ತು. ಕತ್ತೆಗಳು ಗುಡುಗಿನಂತೆ ಅರಿಚಿಕೊಳ್ತಾ ಇವೆ, ಮೇಘಗಳು ಭಯಂಕರವಾಗಿ ಗುಡುಗುತ್ತಾ ಇವೆ, ರಕ್ತ ಸುರಿಸ್ತಾ ಇವೆ. ಸೀದಂತಿ ದೇವಲಿಂಗಾನೆ, ದೇವಾಲಯದಲ್ಲಿರುವಂತಹ ದೇವತೆಗಳ ಪ್ರತಿಮೆಗಳು ಸೀಳಿ ಹೋಗ್ತಾ ಇವೆ. ಅದಕ್ಕಾಗಿ ಭಿನ್ನವಾದಂತಹ ಪ್ರತಿಮೆಗಳನ್ನು ಪೂಜೆ ಮಾಡಬಾರದು ಅಂತ ಪ್ರಚಲಿತದಲ್ಲಿ ಬಂತು. ಒಂದು ವೇಳೆ ಪ್ರತಿಮೆ ಯಾವುದಾದ್ರು ಭಿನ್ನ ಆಗಿದ್ರೆ, ಸಾಲಿಗ್ರಾಮ ಇತ್ಯಾದಿಗಳಿಗೆ ಅದು ನಿಯಮ ಇಲ್ಲ. ಉಳಿದವುಗಳಿಗೆ ಒಂದು ವೇಳೆ ಭಿನ್ನ ಆಗಿದ್ರೆ ಅದನ್ನು ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡಿಬಿಡಬೇಕು. ಇಲ್ಲದಿದ್ರೆ ಮನೆಯೊಳಗೆ ಏನಾದರೂ ತೊಂದರೆ ಆಗ್ತದೆ ಅಂತ ಕೇಳ್ತೇವೆ ನಾವು. ಛಿದ್ಯಂತೆ, ಆ ದೇವಾಲಯದ ಮೂರ್ತಿಗಳೆಲ್ಲ ಬೆವರು ಪ್ರಚಲಂತೆ, ಅವೆಲ್ಲ ಸಂಚಾರ ಬೇರೆ ಮಾಡ್ತೇವೆ ಆ ಕಡೆ ಈ ಕಡೆ. ಮತ್ತು ಕಾಲಿಕಾಹ, ಕಪ್ಪು ಮುಖದ ಹೆಣ್ಣು ದೇವತೆಗಳು ಅಥವಾ ದುಷ್ಟ ದೇವತೆಗಳು, ಅವರು ಪಾಂಡುರೈಹಿ ದಂತೈಹಿ, ತಮ್ಮ ಬಿಳಿಯ ಹಲ್ಲುಗಳನ್ನು ಝಳಪಿಸಿಕೊಳ್ಳುತ್ತಾ ಎಲ್ಲ ಕಡೆ ಸಂಚಾರ ಮಾಡ್ತೇವೆ. ಖರಾಹ ಗೋಷು ಪ್ರಜಾಯಂತೆ, ಆಕಳುಗಳಲ್ಲಿ ಮತ್ತೆ ಆಕಳು ಹುಟ್ಟಿದೆ, ಕಷ್ಟಗಳು ಹುಟ್ಟುತ್ತಾ ಇವೆ. ಇಲಿಗಳು ತಮ್ಮ ಸ್ವಾಭಾವಿಕವಾದಂಥ ಭಯವನ್ನು ಬಿಟ್ಟು ಮುಂಗುಸಿಗಳ ಜೊತೆ ಮತ್ತು ಬೆಕ್ಕಿನ ಜೊತೆ ಯುದ್ಧ ಮಾಡ್ತಿವೆ ಅಂತ ಧೈರ್ಯ ಬಂದುಬಿಟ್ಟಿದೆ ಅವಕ್ಕೆ. ಪನ್ನಗಾಹ ಗರುಡೇನ, ಹಾವುಗಳಿಗೆ ಗರುಡನನ್ನು ನೋಡಿ ಭಯ ಆಗಬೇಕು. ಆದರೆ ಆ ಗರುಡಗಳು ಕೂಡ, ಈ ಹಾವುಗಳು ಕೂಡ ಗರುಡನನ್ನು ಎದುರಿಸ್ತಾ ಇವೆ ಇವತ್ತು. ಕರಾಲೋ ವಿಕಟೋ ಮುಂಡಃ ಪುರುಷ ಕೃಷ್ಣ ಪಿಂಗಲಃ, ಒಬ್ಬ ಮುಂಡಃ ತಲೆ ಬೋಳಿಸಿದಂತಹ ಒಬ್ಬ ಪುರುಷ, ಕೃಷ್ಣ ಪಿಂಗಲಃ ಕಪ್ಪು ಬಣ್ಣ ಮತ್ತು ಹಳದಿ ಬಣ್ಣದಿಂದ ಮಿಶ್ರಿತವಾದ ವರ್ಣ ಆತನದ್ದು. ಕರಾಲಹ ಬಹಳ ಭಯಂಕರವಾದಂತಹ ರೂಪ ಒಂದು. ಅವನು ಎಲ್ಲ ಕಡೆ ಸಂಚಾರ ಮಾಡ್ತಿದ್ದಾನೆ.
ಕಾಲೇ ಕಾಲೇ ಅವೇಕ್ಷತೆ, ಗೃಹಾಣಿ ಎಲ್ಲ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಬರ್ತಿದ್ದಾನೆ. ಇದಷ್ಟೇ ಅಲ್ಲ, ಇನ್ನೂ ಅನೇಕ ನಿಮಿತ್ತಗಳು ಕಾಣಿಸ್ಕೊಳ್ತಾ ಇವೆ. ಹಾಗಾಗಿ ಕುಲದ ರಕ್ಷಣೆಗಾಗಿ ಶಾಂತಿಯನ್ನು ಮಾಡು, ಸೀತೆಯನ್ನು ಸತ್ಕಾರ ಮಾಡಿ ಅವಳಿಗೆ ಕಾಣಿಕೆಗಳನ್ನು ಒಪ್ಪಿಸಿ ರಾವಣನ ಬಳಿಗೆ ಒಪ್ಪಿಸಿಕೊಡು. ರಾವಣನಿಗೆ ಕೋಪ ನೆತ್ತಿಗೆ ಇರಿತು. ಪ್ರಾಯಶಃ ನೀನು ರಾಮನ ಕಡೆಯಿಂದ ಬಂದಿದ್ದಿರಬೇಕು, ನನ್ನ ಧೈರ್ಯವನ್ನು ಕಡಿಮೆ ಮಾಡಲಿಕ್ಕಾಗಿ ಇಂಥ ಮಾತುಗಳನ್ನು ಆಡ್ತಾ ಇದ್ದೆ. ವೃದ್ಧ ಬಂಧು ನನ್ನ ಅಜ್ಜ ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ಬಿಟ್ಟಿದ್ದೇನೆ, ಇಲ್ಲದೇ ಇದ್ದರೆ ನಿನ್ನನ್ನು ಈಗಾಗಲೇ ನಾಶ ಮಾಡಿಬಿಡ್ತಿದ್ದೆ ಅಂದ ಅವನು. ಆ ಮಾಲ್ಯವಾನ್ ತನ್ನ ಕರ್ತವ್ಯವನ್ನು ಮುಗಿಸಿ ಅಲ್ಲಿಂದ ಹೊರಟೋದ. ರಾವಣನು ಕೂಡ ಅಲ್ಲಿಂದ ಮುಂದೆ ಹೋಗಿ ಆ ಕಪಿಗಳಿಗೆಲ್ಲರಿಗೂ ಕೂಡ, ತನ್ನ ರಾಕ್ಷಸರಿಗೆಲ್ಲರಿಗೂ ಕೂಡ ಆಜ್ಞೆ ಮಾಡಿದ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಅಂಗದ ಅಲ್ಲಿಂದ ರಾಮನ ಬಳಿಗೆ ಬಂದ, ತನ್ನ ನಾಮಧೇಯವನ್ನು ಉದ್ಘೋಷಣೆ ಮಾಡಿದ. ತಾನು ಯಾರು ಅಂತ ಅನ್ನೋದನ್ನು ಜೋರಾಗಿ ಗರ್ಜನೆಯ ಮೂಲಕ ಎಲ್ಲರಿಗೂ ಕೂಡ ಘೋಷಣೆ ಮಾಡಿದ. ರಾವಣ ತನ್ನ ವಿನಾಶಕಾಲ ಸಮೀಪಿಸುತ್ತಿರೋದನ್ನು ನೋಡಿ ನಿಟ್ಟುಸಿರು ಬಿಟ್ಟ. ವಾನರ ಸೈನ್ಯ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ನಗರವನ್ನು ಮುತ್ತುತ್ತಾ ಇರುವುದನ್ನು ನೋಡಿ ರಾಕ್ಷಸರು ಭಯಗೊಂಡರು. ಅವರು ಹಾಹಾಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 41ನೇ ಸರ್ಗ ಮುಕ್ತಾಯ ಆಗಿದೆ.